ನಾನು ಇವತ್ತು ಮಕ್ಕಳಿಗೆ ಸಾಮಾನ್ಯವಾಗಿ ಹೊಸಲು ಪೂಜೆ ಮಾಡ್ತಾರೆ ಎಲ್ಲರೂ. ಸ್ಟಿಕ್ಕರ್ನ ತಗೊಬಂದು ಅಂಟಿಸ್ಬಿಡ್ತಾರೆ. ಸ್ಟಿಕ್ಕರು ಪ್ಲಾಸ್ಟಿಕ್ ಅದೇನಂತ ಸೂಕ್ತವಾದದ್ದಲ್ಲ. ಹಾಗಾಗಿ ಇವತ್ತು ಹೊಸ್ಲಿನ ಬಗ್ಗೆನೇ. ಆಮೇಲೆ ಹಣಕಾಸು ನಿಲ್ಲಲ್ಲ ಅಂತಾರೆ. ಹೊಸ್ಲಿಗೆ ಇದು ಮಾಡೋದ್ರಿಂದನೇ ಅರ್ಧ ನಾವು ಕುಂಕುಮ ಹಚ್ಚೋದ್ರಿಂದನೇ ಅರ್ಧ ಬರುತ್ತೆ ಮತ್ತೆ ಹೊರಟೋಗುತ್ತೆ. ಅದೇ ಥರ ನಾವು ದಾರಿನ ಮಾಡ್ಕೊಡ್ತೀವಿ. ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ನನಗೆ ತಿಳಿದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಹೊಸ್ಲಿಗೆ ಇದು ಪೂಜೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಬೆಳಗ್ಗೆನೇ ಹೊಸ್ಲು ಪೂಜೆ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ. ಬೆಳಗ್ಗೆನೇ ಆಗಲ್ಲ, ಗಡಿಬಿಡಿ ನಾನು ಮಾಡ್ತಾ ಇರ್ತೀವಿ. ನೋಡಿ ಈ ಥರ ಈ ಹಸ್ತ ಈ ಹೊಸ್ಲಿಗೆ ತಾಕಬೇಕು. ಈ ಲಕ್ಷ್ಮೀನಾರಾಯಣ ವಾಸ್ಕಲಲ್ಲಿ ವಾಸ ಮಾಡ್ತಾರಂತೆ. ಮತ್ತು ನಮ್ಮ ಹಸ್ತದಲ್ಲಿ ಪ್ರತಿಯೊಂದು ದೇವತೆಗಳು ಈ ಹಸ್ತದಿಂದ ನಮಗೆ ಇದು ಮಾಡ್ತಾರೆ. ನಾವು ಕರಗ್ರೆ ವಸತು ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ ಅಂತ ಹೇಳ್ತೀವಿ. ಹಾಗಾಗಿ ಈ ಜಾಗದಲ್ಲಿ ದೇವರಿಗೆ ಪ್ರಿಯವಾದ ಸ್ಥಳ ಇದು. ನಮ್ಮ ಹಸ್ತ ಏನೇ ಒಂದು ಮಾಡಲಿ ನಮ್ಮ ಹಸ್ತಪೂರ್ಣವಾಗಿ ಮಾಡಬೇಕು. ಮತ್ತು ನಾವು ದೇವ್ರ ಮನೇಲಿ ಇಟ್ಟಿರೋ ಕುಂಕುಮ ಅರ್ಶಿನ ಹೊಸ್ಲಿಗೆ ಹಾಕ್ಬಾರ್ದು ಸ್ನೇಹಿತರೆ, ಯಾಕಂದ್ರೆ ನಾವು ದಾಟ್ತೀವಿ. ನೋಡಿ ಈ ಥರ ಮಾಡಬೇಕು. ನೀವು ಹೊರಗಡೆನೂ ಅದೇ ಥರನೇ ಹಚ್ಚಬೇಕು. ನೋಡಿ ಇದು ಇವಾಗ ಇಲ್ಲಿಂದ ಬರುತ್ತೆ, ಈ ಕಡೆಯಿಂದ ಹೋಗುತ್ತೆ ದುಡ್ಡು. ಇಲ್ಲಿಂದ ಬರಬೇಕಾದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ. ಹಂಗಾಗಿ ನಾವು ಈ ಥರ ಹಚ್ಕೋಬೇಕು. ಯಾವತ್ತು ಈ ಬೆರಳನ್ನ ಕುಂಕುಮಕ್ಕೆ ಇದು ಸೇಫ್ ಅಲ್ವೇ ಅಲ್ಲ. ಈ ಬೆರಳನ್ನ ಯೂಸ್ ಮಾಡಬೇಡಿ. ಈ ಬೆರಳು ತುಂಬ ಶ್ರೇಷ್ಠವಾದದ್ದು, ಕಿರು ಬೆರಳಿನ ಪಕ್ಕದ್ದು. ನೋಡಿ ಈ ಬೆರಳಲ್ಲಿ ಕುಂಕುಮನ ಹಚ್ಚ್ರಿ, ಅಷ್ಟೇ ಸಾಕು. ಇನ್ನು ಜಾಸ್ತಿ ಮತ್ತು ಹೊರಗಡೆನೂ ಅದೇ ಥರ ಹೊರಗಡೆ ಹಚ್ಚುವಂಥ ಅಭ್ಯಾಸ ಇರೋರು, ನಾನು ಬರೀ ಹೊಸ್ಲ ಮೇಲೆ ಹಚ್ತೀನಿ ಅಷ್ಟೇ. ಅವರು ಅಷ್ಟೇ. ನೋಡಿ ಈ ಥರ ನೋಡಿ ಹಿಂಗೆ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಬಿಟ್ಟು ಎರಡು ಕಡೆನ ಮೂರು ಕಡೆನ ನಿಮ್ಮ ಇಷ್ಟಾನುಸಾರ ಈ ಥರ ಮಾಡ್ಕೊಬಿಟ್ಟು ಸೆಂಟ್ರ್ನಲ್ಲಿ ಒಂದು ಬಟ್ಟ ಅರಿಶಿನ ಇಟ್ಟು ಕುಂಕುಮ ಇಡ್ರಿ. ಆವಾಗ ಬಂದಿದ್ದು ಅಲ್ಲಿ ನಿಲ್ಲಬೇಕು ಅಂತ ಅನ್ನೋ ಉದ್ದೇಶದಿಂದ ಆ ಥರ ಮಾಡಬೇಕು. ಆಮೇಲೆ ನಿಮಗೆ ನಿಮ್ಮ ಇಷ್ಟಾನುಸಾರ 5 ಎಳೆನೋ 2 ಎಳೆನೋ ಎಷ್ಟು ನಿಮ್ಮ ಇಷ್ಟಾನುಸಾರ ರಂಗೋಲಿ ಬಿಡಬೇಕು. ಸೋಮವಾರ ಶುಕ್ರವಾರ ಅಂತೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಈಚೆಗೆ ಅಮಾವಾಸ್ಯೆ ಪೌರ್ಣಮಿ ಈ 4 ದಿನ ಎದ್ದು ತಕ್ಷಣವೇ ನೀವು ಈ ಕೆಲಸನ ಮಾಡಿರಿ. ಕುಂಕುಮನ ಕೆಲವರು ಹೆಣ್ಮಕ್ಳು ಬಿಡಾಕಿ ಗುಂಡು ಆ ಕಡೆ ಹೆಣ್ಮಕ್ಳು ಕೆಲವರು ನಾವು ಅರ್ಶಿನ ಕುಂಕುಮ ಮುಟ್ಟಬಾರ್ದು ಸ್ನಾನ ಮಾಡೋವರೆಗೂ ಅಂತಾರೆ. ಅದೆಲ್ಲ ಇಲ್ಲ. ಗೃಹ ಪ್ರವೇಶದ ಟೈಮಲ್ಲೇ ಅದು ಇದಾಗಿರುತ್ತೆ. ಹಂಗಾಗಿ ಆ ಥರ ಮೈಲಿಗೆ ಏನೂ ಇಲ್ಲ. ಯಾಕಂದರೆ ನಾವು ಇಟ್ಕೊಂಡಿರ್ತೀವಿ, ಆ ಕುಂಕುಮನ ದೇವ್ರಿಗಿಡಲ್ಲ. ಹಂಗಾಗಿ ನಾವು ಆ ಥರ ಮಾಡ್ಕೋಬೋದು. ಆಮೇಲೆ ಬಿಳಿ ಸಾಸಿವೆ ಸ್ನೇಹಿತರೆ ನಾನು ಹಾಕಿದ್ದೀನಿ ಆಲ್ರೆಡಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ನೋಡಿ ಈ 5 ಬೆರಳನ್ನು ಸೇರಬೇಕು. ಹಿಂಗೆ ತಗೊಂಡ್ರೆ ಇಷ್ಟು ಬರುತ್ತೆ. ಅದನ್ನು ಹಿಂಗೆ ಒಂದು ಕಪ್ಪಲ್ಲಿ ಹಾಕೋಬೇಕು. ಒಂದೇ ಸರಿ ಎಷ್ಟು ಬರುತ್ತೆ ಅಷ್ಟು ಸಾಕು. ನೋಡಿ ಇಷ್ಟು ಬಂದಿದೆ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ನಾನು ಬೆಳಗ್ಗೆ ಹಾಕಿದ್ದೀನಿ, ಹಂಗಾಗಿ ನೋಡಿ ಇಷ್ಟು ಬಂದರೆ ಎರಡೂ ಕಡೆಗೂ ಈ ಬಾಗಿಲು ಉದ್ದಕ್ಕೂ ಸಾಕಾಗುತ್ತೆ. ನಾವು ಉದ್ದರಣೆನಲ್ಲೇ ಹಾಕ್ಕೊಳ್ಳಿ. ನಾನು ಬೆಳಗ್ಗೆ ಹಾಕಿರೋದ್ರಲ್ಲಿ ಇವಾಗ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಸರಸ್ವತಿ ನಮ್ಮ ಮನೆಯಲ್ಲಿ ವಾಸ ಮಾಡಮ್ಮ ಅಂತ ಹಿಂಗೆ ಹಾಕೋಬಿಟ್ಟು ಬಾಗಿಲಿನಲ್ಲಿ ನೋಡಿ ಈ ಕಡೆ ಕೊನೆಯಿಂದ ಈ ಕಡೆ ಕೊನೆವರೆಗೂ ಸಾಸಿವೆ ಬೀಳೋ ಥರ ಹಿಂಗೆ ಹಾಕ್ಬಿಟ್ಟು ಹಬ್ಬದ ದಿವಸ ಈ ಥರ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಅವತ್ತು ಅಷ್ಟೇ. ಮತ್ತು ಪ್ರತಿ ಶುಕ್ರವಾರ ಸೋಮವಾರ ಅಮಾವಾಸ್ಯೆ ಪೌರ್ಣಮಿಗೆ ಈ ಥರ ಮಾಡಿ, ಈ ಥರ ಮಾಡಿಬಿಟ್ಟು ವಸ್ತುನ ಈ ಥರ ಈ ಹಸ್ತನೇ ಮುಟ್ಟಬೇಕು. ಈ ಹಸ್ತ ಸಮೇತ ಈ ಥರ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅಮ್ಮ ಲಕ್ಷ್ಮೀ ನಮ್ಮನ್ನ ಪೂಜೆ ಮಾಡಿ ಆಮೇಲೆ ದೇವ್ರ ಮನೆಗೆ ಹೋಗ್ರಿ ಹಬ್ಬದ ದಿವಸ. ಕಷ್ಟಪಟ್ಟು ದುಡಿತೀವಿ ಸ್ನೇಹಿತರೆ. 1 ರೂಪಾಯಿಗೂ ಕಷ್ಟ ಇದೆ.
ಹಂಗಾಗಿ ಬಂದದ್ದನ್ನು 5 ಪೈಸೆ ಸೇವ್ ಮಾಡ್ಬೇಕು ಅನ್ನೋ ಎಲ್ಲರಿಗೂ ಆಸೆ ಇರುತ್ತೆ. ಹೊಸಲ್ನ ಈ ತರ ಪೂಜೆ ಮಾಡ್ರಿ. ಬಂದಿರೋ ಹಣ ಅದು ವೆಂಕಟರಮಣ ಸ್ವಾಮಿ ಇದು ಮತ್ತೆ ಅದು ಇದು ಪಾತ್ರೆ ಇದೆಯಲ್ಲ, ವೆಂಕಟರಮಣ ಸ್ವಾಮಿ ಪಾತ್ರೆಗೂ ಅನ್ವಯ ಆಗುತ್ತೆ, ಉಂಡಿಗೂ ಅನ್ವಯ ಆಗುತ್ತೆ. ಅದು ಹಂಗಾಗಿ ಅಲ್ಲಿ ಬಂದದಂತ ಹಣ ಒಂಚೂರು ಆದ್ರೂ ಉಳಿಯುತ್ತದೆ ಮನೆಗೆ. ಹಂಗಂದ್ಬಿಟ್ಟು ನಾವು ಆ ಥರ ಪೂಜೆ ಮಾಡಿದೀವಿ ಅಂತ ಅಂದ್ಬಿಟ್ಟು ನಾವು ಕುತ್ಕೊಳ್ಳೋದಲ್ಲ. ನಮ್ಮ ಕೈಯಲ್ಲಿ ಶಕ್ತಿ ಇರೋಷ್ಟು ನಾವು ದುಡಿಲೇಬೇಕು. ದುಡ್ದಿದ್ರಲ್ಲಿ ನಾನೇನೋ ಮಾಡ್ತಾ ಇದ್ದೀನಿ, ಇದರಲ್ಲಿ ಉಳಿಬೋದು ಅನ್ನೋ ಮನಸ್ಸು ಅಷ್ಟು ಮೇಯ್ನ್ ಆಗಿ ನಂಬಿಕೆ ಇರಬೇಕು. ಪ್ರತಿಯೊಂದು ಕೆಲಸ ಮಾಡಿದ್ರು ಏನೇ ಮಾಡಿದ್ರು ನಂಬಿಕೆ ವಿಶ್ವಾಸ ಅಂತೂ ಬೇಕು. ಹಂಗಾಗಿ ಈ ಥರ ಪೂಜೆ ಮಾಡಿ ಹೊಸ್ಲನ್ನ ಪೂಜೆ ಮಾಡಿಬಿಟ್ಟು ನೀವು ಲಕ್ಷ್ಮಿನ ನಿಮ್ಮ ಯಥಾಶಕ್ತಿ ತುಂಬ ಆಡಂಬರವಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಡಂಬರವಾಗಿ ಮಾಡಿದ್ರೆ ಅಮ್ಮನ ಹತ್ರ ಇಲ್ದೇ ಇರೋದು ನಾವು ಕೊಡೋದೇನಿದೆ, ನಮ್ಮ ಮೈ ಮೇಲೆ ಇರೋದನ್ನ ತೊಳೆದ್ಬಿಟ್ಟು ಮತ್ತೆ ಹಾಕಿ ಮತ್ತೆ ಅದನ್ನ ಹಾಕೊಳ್ಳೋದು. ಅವಳು ಜಗತ್ತಿಗೆ ಪ್ರಪಂಚಕ್ಕೆ ವರ ಕೊಡುವಂಥ ತಾಯಿ ಅವಳು. ನಾವೇನು ಅವಳು ಕೊಡೋದಿದೆ, ನಾವೆಲ್ಲ ಅವಳ ಹತ್ರ ಬೇಡುವವರೇ ಹೊರತು ಕೊಡುವವರಲ್ಲ ನಾವು. ಹಂಗಾಗಿ ಸಾಧಾರಣವಾಗಿ ತುಂಬಾ ಜನ ಆಡು ಭಾಷೆಯವರು ನಮ್ಗೆ ಕೇಳೋದೇನಪ್ಪ ಅಂದ್ರೆ, ಒಬ್ರಿಗೆ ಸಹಾಯ ಮಾಡ್ರಿ. ನಿಜವಾಗೂ ಹೊಟ್ಟೆ ಹಸು ಅನ್ನೋನ್ಗೆ ಅನ್ನ ಕೊಟ್ಟಾಗ ಆ ಅನ್ನದ ಬೆಲೆ ಗೊತ್ತಾಗುತ್ತೆ. ಹೊಟ್ಟೆ ತುಂಬಿದವ್ರಿಗೆ ಅನ್ನ ಕೊಟ್ರೆ ಅರ್ಧ ತಟ್ಟೆ ತಿಂದು ಅರ್ಧ ಬಿಸಾಡಿ ಹೋಗ್ತಾರೆ. ನಿಜವಾಗೂ ಹೊಟ್ಟೆ ಹಸ್ತವನ್ನು ಕೊಟ್ರೆ ನೀಟಾಗಿ ತಟ್ಟೆನಲ್ಲಿ ಕ್ಲೀನಾಗಿ ಊಟ ಮಾಡ್ತಾನೆ ಹೊಟ್ಟೆ ತುಂಬ. ಆದರೆ ನಾವು ಅಷ್ಟೇ ಊಟ ಮಾಡುವಾಗ ನೀಟಾಗಿ ತಟ್ಟೆನಲ್ಲಿ ಅನ್ನನ ಬಿಡಬಾರ್ದು. ಯಾವ ಅಗಳಲ್ಲಿ ಯಾವ ಅಕ್ಕಿನಲ್ಲಿ ಅನ್ನಪೂರ್ಣೇಶ್ವರಿ ವಾಸವಾಗಿರ್ತಾಳೋ ನಮಗೆ ಗೊತ್ತಿಲ್ಲ. ಆದರೆ ಅವಳು ಕೋಪ ಮಾಡ್ಕೊತಾಳೆ. ಅವಳು ಕೋಪ ಮಾಡ್ಕೊಂಡ್ರೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅನ್ನಕ್ಕೆ ನಾವು ತುಂಬ ಬೆಲೆ ಕೊಡಬೇಕು, ಒಂದೊಂದು ಪೈಸಕ್ಕೂ ಬೆಲೆ ಕೊಡಬೇಕು. ಪ್ರತಿಯೊಂದು ಜೀವ, ಪ್ರಾಣಿ, ಪಕ್ಷಿ ಮತ್ತು ಮನುಷ್ಯರನ್ನು ಅಷ್ಟೇ ನಾವು ಪ್ರೀತಿಸಬೇಕು. ಯಾರು ನಮ್ಮ ಹತ್ರ ಏನೋ ತಿಂದಿಲ್ಲ, ಯಾರನ್ನೂ ನಾವು ದ್ವೇಷ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರನ್ನೂ ಪ್ರೀತಿನೇ ಮಾಡಬೇಕು. ಮತ್ತು ಮೇಯ್ನಾಗಿ ನನಗೆ ಅನಿಸಿದ್ದು ಇದನ್ನು ನಾನು ಕೇಳ್ಕೊಳ್ತಿದ್ದೀನಿ. ನನ್ನ ಹತ್ರ ಏನು ಅಷ್ಟೊಂದು ತುಂಬ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಏನಿಲ್ಲ. ಆದರೂ ಒಳ್ಳೆ ಮನಸ್ಥಿತಿ ಇರೋರು 10 ಜನ ಅವ್ರಿಗೆ ಅರ್ಸಿದ್ರೂ ಒಳ್ಳೇದೇ ಆಗುತ್ತೆ ಅನ್ನೋ ಮನೋಭಾವನೆಯಿಂದ ನಾನು ಇದೊಂದನ್ನ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡುವಾಗ ನಿಮ್ಮ ಕುಟುಂಬಕ್ಕೆ ಕೇಳ್ದಂಗೆ ಒಳ್ಳೇದನ್ನ ಕೇಳ್ದಂಗೆನೆ ಮತ್ತೆ ನಮ್ಮ ಸೋಲ್ಜರ್ಸು ನಮ್ಮನ್ನ ಕಾಯ್ತಿದ್ದಾರೆ. ಅವ್ರು ಕಾಯೋದ್ರಿಂದನೇ ನಾವಿಷ್ಟು ನೆಮ್ಮದಿಯಾಗಿ ಹಬ್ಬ ಹರಿದಿನಗಳು, ಮದುವೆ ಮುಂಜಿಗಳು ಅಂತ ಫಂಕ್ಷನ್ಗಳು ಮಾಡ್ಕೊಂಡು ನಾವು ಆರಾಮಾಗಿ ನಾವು ಓಡಾಡ್ಬೇಕಂದ್ರೆ ಅವರ ಕಷ್ಟದಿಂದನೇ ಅವರ ಸೇವೆಯಿಂದನೇ ನಾವಿಷ್ಟು ಮಾತ್ರ ನಾವು ಊಟ ಮಾಡಿದೀವಿ. ಆದರೆ ದೇವರು ಬೆಳಿಗ್ಗೆ ನಮ್ಮನ್ನು ಎದ್ದೇಳಿಸ್ತಾನೆ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ಬೆಳಗ್ಗೆಗೆ ಇದನ್ನ ಮಾಡ್ಕೋಬೇಕು ಅದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಖುಷಿಯಿಂದ ಮಲಿಕೊಳ್ತೀವಿ. ಆದರೆ ಪಾಪ ಅವರು ಆ ಕ್ಷಣಕ್ಕೂ ಸಹ ಅವರ ಜೀವದ ಮೇಲೆ ನಂಬಿಕೆನೇ ಇಲ್ಲ ಅವರಿಗೆ. ಅವ್ರಿಗೋಸ್ಕರ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು, ಅವರು ನಮ್ಮ ಅಕ್ಕ ತಂಗಿರು ಪಾಪ ಅವರು ವರ್ಷಕ್ಕೊಂದ್ಸತಿ 6 ತಿಂಗಳಿಗೊಂದ್ಸತಿ ಬರ್ತಾರೆ. ಅವ್ರ ನೋವು ಮತ್ತು ಬಾಧೆನ ದೂರ ಮಾಡು, ಮತ್ತು ಅವ್ರ ಸಂಸಾರಕ್ಕೆ ಒಳ್ಳೇದು ಮಾಡಪ್ಪ. ಅವ್ರಿಗೆ ನಮ್ಮ ಯೋಧರು ವೈರಿಗಳಿಗೆ ಕೈಗೆ ಸಿಕ್ಕದಿರೋ ಥರ ರಕ್ಷಿಸಮ್ಮ ಅಂತ ಅಂದ್ಬಿಟ್ಟು ಬೇಡ್ಕೊಳ್ಳಿ ಸ್ನೇಹಿತರೆ. ನನಗೇನೋ ಇದು ತುಂಬ ಇದಾಯಿತು. ಏನೇನು ಇಲ್ಲ, ಯುದ್ಧ ಇಲ್ಲ, ಏನಿಲ್ಲ. ಮೊನ್ನೆ ಎಲ್ಲ ಪಾಪ ಒಂದು 3-4 ಜನ ನಮ್ಮ ಅಣ್ಣ ತಮ್ಮಂದಿರೇ ಬಲಿಯಾಗಿದ್ದಾರೆ. ಹಂಗಾಗಿ ಅವ್ರ ಕುಟುಂಬಕ್ಕೆ ಮತ್ತು ನಮ್ಮ ಸೋಲ್ಜರ್ಸ್ಗೋಸ್ಕರ ಒಂದ್ಸತಿ ಕೇಳ್ಕೊಳ್ಳಿ ಸ್ನೇಹಿತರೆ. ನನಗೆ ತುಂಬ ಇದು ಅವರು ನಮಗೆ ಮೇಯ್ನು ಬೇಕೇ ಬೇಕು. ಹಾಗಾಗಿ ಕೇಳ್ಕೊಳ್ಳಿ, ಎಲ್ಲರೂ ಕೇಳ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೂ ಕೇಳ್ಕೊಳ್ಳಿ. ತುಂಬ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ಇಷ್ಟು ಮಾತನ್ನು ಆಡಬೇಕು ಮತ್ತು ಇದನ್ನೊಂದು ತೋರಿಸ್ಕೊಡ್ಬೇಕು ಅಂತ ಇತ್ತು. ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.